ಇನ್ನು ಪ್ರತಿ ವರ್ಷ ಆಯೋಜನೆ ಮಾಡುವಂತಹ ಶ್ರೀ ನಗರ ಶಕ್ತಿ ಉತ್ಸವ ಈ ವರ್ಷವೂ ಬಹಳ ಸಂಭ್ರಮದಿಂದ ಜರುಗ್ತಾ ಇದೆ. ನವೆಂಬರ್ 28ರಿಂದ 30ನೇ ತಾರೀಕಿನವರೆಗೂ ಸತತ 3 ದಿನಗಳ ಕಾಲ ಶ್ರೀ ನಗರ ಶಕ್ತಿ ಉತ್ಸವ 2025 ನಡೀತಾ ಇದೆ. ಈ ಸಲ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಪುಲ್ಕೇಶಿ ಕನ್ನಡ ಯುವಕರ ಬಳಗ ಇದನ್ನು ಆಯೋಜನೆ ಮಾಡಿದ್ದು 21 ಶಕ್ತಿ ದೇವತೆಗಳೊಂದಿಗೆ 12ನೇ ವರ್ಷದ ಅಣ್ಣಮದೇವಿ ಉತ್ಸವ ಅದ್ದೂರಿಯಾಗಿ ಆಗ್ತಾ ಇದೆ. ಉತ್ಸವದಲ್ಲಿ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರು, ಮದ್ದೂರಮ್ಮನವರು, ಶ್ರೀ ತ್ರಿಪುರ ಸುಂದರಿ ಅಮ್ಮನವರು ಸೇರಿದಂತೆ 21 ದೇವತೆಗಳ ವಿಗ್ರಹಗಳನ್ನು ಭಕ್ತರ ದರ್ಶನಕ್ಕೆ ಅಂತ ಇಟ್ಟಿದ್ದಾರೆ. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರಕಾಶ್ನಾಥ ಸ್ವಾಮೀಜಿ ಅವರು ದೇವರ ದರ್ಶನವನ್ನು ಪಡೆದು 2ನೇ ದಿನ ಅನ್ನದಾಸೋಹಕ್ಕೆ ಚಾಲನೆ ಕೊಟ್ಟಿದ್ದಾರೆ. ದೇವತೆಗಳನ್ನು ನೋಡೋಕೆ ಭಕ್ತ ಸಾಗರ ಹರಿದು ಬಂತು. ನಮ್ಮ ಇವತ್ತು ಬೆಂಗಳೂರು ನಗರದಲ್ಲಿ ಅದರೊಳಗೂ ಗಿರಿನಗರದ ಏರಿಯಾದಲ್ಲಿ ನಮ್ಮ ಶ್ರೀನಗರ, ಗಿರಿನಗರ, ಎಲ್ಲ ಹನುಮಂತ ನಗರ ಎಲ್ಲ ಏರಿಯಾನು ಇಲ್ಲಿ ಸೇರುತ್ತೆ. ಈ ಏರಿಯಾದಲ್ಲಿ ನಮ್ಮ ಮುಂದಿನ ಭವಿಷ್ಯದ ಅನೇಕ ಯೋಜನೆಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ತಿಮ್ಮೇಗೌಡರು ಏನು ಈ ಗ್ರಾಮ ದೇವತೆಗಳನ್ನ ಕರೆಸಿ ಇವತ್ತು ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ನಿಜವಾಗ್ಲೂ ಇವರನ್ನೆಲ್ಲ ಹೋಗಿ ನಾವು ಪ್ರತಿಯೊಂದು ಗ್ರಾಮಕ್ಕೂ ಹೋಗಿ ನಾವು ನೋಡಲಿಕ್ಕಾಗಲ್ಲ. ಇವತ್ತು ಭಾಳ ಶ್ರೇಷ್ಠವಾದ ದಿನ. ಅದರೊಳಗೂ ಗ್ರಾಮ ದೇವತೆಗಳನ್ನ ನೋಡೋದು ಇನ್ನೂ ಪುಣ್ಯವಂತರ ಕೆಲಸ. ಅದರೊಳಗೂ ನಮ್ಮ ತಿಮ್ಮೇಗೌಡರು ಪ್ರತಿಯೊಂದು 21 ದೇವರುಗಳನ್ನ ಪ್ರತಿಯೊಂದು ತಾಲೂಕು ಲೆವೆಲ್ಲಿ, ಹಳ್ಳಿ ಲೆವೆಲಲ್ಲಿ, ಹೋಬಳಿ ಲೆವೆಲಲ್ಲಿ, ಅದರೊಳಗೂ ಈ ಸಿಟಿಲಿ ಬಂದು ಮಾಡಬೇಕಂಥದ್ದು ಎಲ್ಲರಿಗೂ ಆಗೋದಿಲ್ಲ. ಅದಕ್ಕೆ ಆತ್ಮಬಲ ಬೇಕು, ಆತ್ಮಶಕ್ತಿ ಬೇಕು. ಅದನ್ನು ನಮ್ಮ ತಿಮ್ಮೇಗೌಡರು ಜೊತೆಗೆ ಅನ್ನದಾನ, ಇವತ್ತು ಒಂದು 15,000 ಜನಕ್ಕೆ ಅನ್ನದಾನ ಮಾಡ್ತಾರೆ. ಅದಕ್ಕಿಂತ ಪುಣ್ಯವಾದ ಕೆಲಸ ಯಾವುದೂ ಇಲ್ಲ. ಅನ್ನತೋ ಪ್ರಾಣಃ ಪ್ರಾಣತೋ ಪರಾಕ್ರಮಃ. ಇವತ್ತು ಶಕ್ತಿ ಬೇಕಾಗ್ತದೆ. ಪ್ರತಿ ವರ್ಷ ಏನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ನಮ್ಮ ಉದ್ದೇಶ ಏನಂದರೆ ಎಲ್ಲ ನಮ್ಮ ಈ ಒಂದು ಬೆಂಗಳೂರು ನಗರದಲ್ಲಿ ಎಲ್ಲ ಗ್ರಾಮೀಣ ಭಾಗಗಳಿಂದ ಬಂದು ನೆಲೆಸಿರುವಂಥ ಜನಗಳೇ ಹೆಚ್ಚು. ಎಲ್ಲ ಗ್ರಾಮ ದೇವತೆಗಳನ್ನು ನಾವು ಒಂದು ಕಡೆ ನೋಡಬೇಕು ಅಂದರೆ ಕಷ್ಟ ಆಗುತ್ತೆ. ಒಂದೊಂದು ದಿವಸ ಒಂದೊಂದು ಊರಿಗೆ ಹೋಗ್ಬೇಕಾಗುತ್ತೆ. ಅಂಥ ಒಂದು ಕಾರ್ಯಕ್ರಮನ ನಮ್ಮ ಹುಡುಗರು ನಾವೆಲ್ಲ ಸೇರಿ ಈ ಒಂದು ಭಾಗದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಒಂದು 21 ದೇವತೆಗಳನ್ನ, 20 ದೇವತೆಗಳು ಮತ್ತು ನಮ್ಮ ಏನು ಆಂಜನೇಯ ಸ್ವಾಮಿ ಏನಿದ್ದಾರೆ ಅವ್ರನ್ನು ಸೇರಿಸಿ 21 ದೇವರುಗಳನ್ನ ಏನು ಒಂದು ಉತ್ಸವನ ಮಾಡ್ತಾ ಇದ್ದೀವಿ. ಆ ಉತ್ಸವಕ್ಕೆ ನಮ್ಮ ಗುರುಗಳಾದ ಪ್ರಕಾಶ್ನಾಥ ಸ್ವಾಮೀಜಿಯವರು ಮತ್ತು ನಮ್ಮ ಶ್ರೀನಿವಾಸ ಮೂರ್ತಿಯವರು, ಅವ್ರ ಕುಟುಂಬ ಎಲ್ಲ ಭಾಗವಹಿಸಿದ್ದಾರೆ. ಈಗ ನಾವೆಲ್ಲ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಗುರುಗಳು ಇವಾಗ ತಾನೇ ಹೇಳೋದು, ಇವತ್ತು ಏನು ಒಂದು ದೇವರುಗಳ ಒಂದು ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಸುಖವಾಗಿ ಬಾಳ್ಬೋದು ಅನ್ನೋದು. ನಮ್ಮ ಒಂದು ಭಾಗದಲ್ಲಿ ಎಲ್ಲ ಭಾಳ ಶ್ರದ್ಧೆ ಭಕ್ತಿಯಿಂದ ಇವತ್ತಿನ ದಿನ ಶ್ರೀನಗರದ ಈ ಭಾಗದಲ್ಲಿ ತಿಮ್ಮೇಗೌಡರು, ಅವರ ತಂದೆಯವರ ತಿಮ್ಮಯ್ಯನವರು ಅವರ ಒಂದು ಪ್ರೇರಣೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಅನ್ನದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು, ಹಾಗೂ ಆರೋಗ್ಯ ಸೇವೆಯನ್ನು ನೀಡುವಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅನೇಕ ವರ್ಷಗಳಿಂದ, ಇವಾಗಲ್ಲ, ಅವ್ರು ನಾನು ಸುಮಾರು 20 ವರ್ಷಗಳಿಂದ ಬಲ್ಲೆ. ಅವರು ಅನೇಕ ಸಂಸ್ಥೆಗಳನ್ನು ಮತ್ತು ಒಡನಾಡಿಗಳನ್ನು ಸೇರಿಸಿಕೊಂಡು ಇಲ್ಲವರಲ್ಲಿ ಶ್ರದ್ಧಾ, ಭಕ್ತಿ, ವಿದ್ಯೆ